ಎಲ್ರಿಗೂ ನಮಸ್ಕಾರ. ನಮ್ಗೆ ಸ್ಟೂಡೆಂಟ್ಸ್ ಇಂದ ಕಂಟಿನ್ಯೂಸ್ ಕಾಲ್ ಬರ್ತಿದೆ, ಇಯರ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ ಮ್ಯಾಗಝಿನ್ ಯಾವಾಗ ಬಿಡ್ತೀರಾ ಅಂತ ಹೇಳಿ. ಸೊ ಅದರ ಅರ್ಥ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ KAS ಎಕ್ಸಾಮ್ ಅಲ್ಲಿ ನಿಮ್ಮ ಕಂಪೈಲೇಷನ್ ಮ್ಯಾಗಝಿನ್ ಇಂದನೇ 30-40 ಕ್ವಶನ್ ಬಂದಿತ್ತು ಅಂಡ್ KA ಹತ್ರದಲ್ಲಿದೆ, ಆದಷ್ಟು ಬೇಗ ಬಿಡಿ ಅನ್ನೋದು ಅವರ ರಿಕ್ವೆಸ್ಟ್. ಬಟ್ ನಾವು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ವಿ, ಜನವರಿ 2 ಹತ್ತಿರದಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ, ಜನವರಿ 3 ಸ್ವಲ್ಪ ದೂರದಲ್ಲಿ ಅಂದ್ರೆ ಔಟ್ ಆಫ್ ಬ್ಯಾಂಗ್ಳೂರ್ ಇರುವಂತಹ ಸ್ಟೂಡೆಂಟ್ಸ್ ಕೈಗೆ ನಮ್ಮ ಕಂಪೈಲೇಷನ್ ರೀಚ್ ಆಗುತ್ತೆ. ನಾವ್ ಯಾಕೆ ಜನವರಿಗೆ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತಂದ್ರೆ, ನಮ್ಮಲ್ಲಿರುವಂತಹ ಕೋರ್ ಟೀಮ್ ಆಫೀಸರ್ಸ್ ಏನ್ ಹೇಳಿದ್ರು ಅಂದ್ರೆ, PIB ಕಂಪೈಲೇಷನ್ ಮತ್ತೆ ಮಿನಿಸ್ಟ್ರಿಗಳಾದಂತಹ ಪಂಚಾಯತ್ ರಾಜ್, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್, ಇವ್ರದೆಲ್ಲವೂ ಕಂಪೈಲೇಷನ್ ಅಲಾಂಗ್ ವಿತ್ ಮ್ಯಾಗಝಿನ್ಸ್ ಲೈಕ್ ಡೌನ್ ಟು ಅರ್ತ್ ಮತ್ತೆ ಸೈನ್ಸ್ ಮಾನಿಟರ್, ಕುರುಕ್ಷೇತ್ರ, ಯೋಜನಾ, EPW ಇವೆಲ್ಲವೂ ಕಂಪೈಲೇಷನ್ ನ ಬಿಡೋದು ಡಿಸೆಂಬರ್ ಎಂಡ್. ಅದ್ರ ಜೊತೆಗೆ ನ್ಯೂಸ್ ಪೇಪರ್ಸ್ ಹಿಂದೂ, ಡೆಕ್ಕನ್ ಹೆರಲ್ಡ್, ವಿಜಯ ಕರ್ನಾಟಕ, ಪ್ರಜಾವಾಣಿ ಇವರೆಲ್ಲರೂ ಕಂಪೈಲೇಷನ್ ನ ಬಿಡೋದು ಡಿಸೆಂಬರ್ ಎಂಡ್ಗೆ. ಮತ್ತೆ ಅಲ್ಲಿರುವಂತಹ ನ್ಯೂಸ್ ನ ನೀವು ಮಿಸ್ ಮಾಡಿ ಕಂಪೈಲೇಷನ್ ಬಿಡೋದು ಬೇಡ ಅನ್ನೋದು ನಮ್ಮ ಕೋರ್ ಟೀಮ್ ಸರ್ಗಳದ್ದು ಸಲಹೆ ಆಗಿತ್ತು. ಅದಕ್ಕೋಸ್ಕರ ನಾವು ಅವೆಲ್ಲ ಕಂಪೈಲೇಷನ್ ನಮ್ ಕೈಗೆ ಸಿಕ್ಕಿದ ಮೇಲೇನೆ ನಾವು ಅರಿವುದು ಕಂಪೈಲೇಷನ್ ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಜನವರಿ 2 ಮತ್ತೆ 3 ರಿಲೀಸ್ ಮಾಡ್ತಾ ಇದೀವಿ. ಅದ್ರ ಅರ್ಥ ಡಿಸೆಂಬರ್ದು ಕರೆಂಟ್ ಅಫೇರ್ ಎಷ್ಟು ಇಂಪಾರ್ಟೆಂಟು ಎಕ್ಸಾಮ್ಸ್ಗೆ. ಈಗ ನಮ್ಗೆ ಗೊತ್ತು 30-40 KAS ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಆಗಿತ್ತು ಅಂತ. ಅದರಲ್ಲಿ 10 ಕ್ವಶನ್ಸ್ಗಳು ಡಿಸೆಂಬರ್ ಇಂದನೇ ಬಂದಿತ್ತು, ಡಿಸೆಂಬರ್ ಅಲ್ಲಿ ಆದಂತಹ ಕರೆಂಟ್ ಅಫೇರ್. ಹಂಗಾಗಿ ನೀವು ವರ್ತ್ ವೈಟಿಂಗ್ ಫಾರ್ ದ ಲಾಸ್ಟ್ ಮೂಮೆಂಟ್ ಕರೆಂಟ್ ಅಫೇರ್ಸ್. ಇದ್ರ ಜೊತೆಗೆ ನಿಮ್ಗೆ ಪ್ರಚಲಿತ ಪ್ರತಿಧ್ವನಿ 6th, 7th, 8th ನಾವು ಒಂದು ಕಂಪ್ಲೀಟ್ ಮ್ಯಾರಥಾನ್ ಸೆಷನ್ ನಡೆಸ್ಕೊಡ್ತೀವಿ. ಇದರಿಂದ ಜನವರಿ 10th ಇರುವಂತಹ ಎಕ್ಸಾಮ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಜನವರಿ 20 ಎಕ್ಸಾಮ್ ಇರೋರ್ಗಂತೂ ಡೆಫಿನೆಟ್ಲಿ 10-15 ಡೇಸ್ ಸಿಗುತ್ತೆ, ಅವರು ರಿವಿಷನ್ ಮಾಡ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಯಾರು ಜನವರಿ 2025 ಇಂದ ಡಿಸೆಂಬರ್ 2025 ತನಕ ಕಂಪ್ಲೀಟ್ ನಮ್ಮ ಮ್ಯಾಗಝಿನ್ ಓದಿರ್ತೀರಾ, ಅವ್ರು ಇದನ್ನ ತಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಯಾಕಂತಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಎಕ್ಸ್ಟ್ರಾ ಏನ್ ಕೊಟ್ಟಿರ್ತೀವಿ ಅದನ್ನ ನೀವು ನಿಮ್ ಫ್ರೆಂಡ್ಸ್ ಹತ್ರ, ಯಾರು ಕಂಪೈಲೇಷನ್ ತಗೊಂಡಿರ್ತಾರೆ ಅವ್ರ ಹತ್ರ ನೋಡ್ಕೊಬಹುದು. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಈಗ ಸದ್ಯಕ್ಕೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ್ದೋ ಅವೈಲೇಬಲ್ ಇದೆ ಅಂತ ಹೇಳಿ ಅದನ್ನ ತಗೊಂಡು ಕೊನೆಗೆ ರಿಗ್ರೆಟ್ ಮಾಡ್ಬಿಡಿ. ಜಸ್ಟ್ ವೆಯ್ಟ್ ಫಾರ್ 10 more days. ನಿಮ್ಗೆ ಸ್ಪರ್ಧಾ ಅರಿವುದು ಕ್ವಾಲಿಟಿ ಮುಂಚೆನೆ ಆಲ್ರೆಡಿ ಪ್ರೂವ್ ಆಗಿದೆ KAS ಎಕ್ಸಾಮ್ಸ್ ಅಲ್ಲಿ. ಜನವರಿ 2ಗೆ ಸ್ಪರ್ಧಾ ಅರಿವು ಕಂಪ್ಲೀಟ್ ಕಂಪೈಲೇಷನ್ ಕರೆಂಟ್ ಅಫೇರ್ ನಿಮ್ ಕೈ ಸೇರುತ್ತೆ. ಥ್ಯಾಂಕ್ ಯು ಎವ್ರಿವನ್.